ಫೈರ್ ಬ್ರ್ಯಾಂಡ್ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಪುಷ್ಪಾ ಅವರು ಇದೀಗ ವಿತರಕಿಯಾಗಿ ಘಾಟಿ ಸಿನಿಮಾವನ್ನ ವಿತರಣೆ ಮಾಡ್ತಿರುವಂಥದ್ದು ಕರ್ನಾಟಕದಾದ್ಯಂತ. ಸೊ ಅವರೇ ಇದ್ದಾರೆ. ಮೇಡಮ್ ಏನಂತೀರಾ? ನೀನನ್ನಮ್ಮ ಏನು ಹೇಳ್ತೀನಿ, ನೀನು ಹೇಳಮ್ಮ, ನಾನು ಹೇಳಲ್ಲ. ಈಗ ನೀವೇ ಹೇಳ್ಬೇಕು, ಘಾಟಿ ಸಿನಿಮಾನ ವಿತರಣೆ ಮಾಡ್ತಿರುವಂಥದ್ದು ಕರ್ನಾಟಕದಾದ್ಯಂತ, ಅದರಲ್ಲೂ ಸಹ ಮಹಿಳಾ ಪ್ರಧಾನ ಸಿನಿಮಾ. ಅದು ಅದಾಗೆ ಬಂದಿದ್ದು, ಬಟ್ ಸಿನಿಮಾ ನೋಡಿದಾಗ ನನಗಿಷ್ಟ ಆಯಿತು. ಬಟ್ ನಮ್ಮ ಕರ್ನಾಟಕದ ಹುಡುಗಿ ಇವಾಗ ಪ್ರೆಸೆಂಟು ರಿಲೀಸಿಗೆ ರೆಡಿ ಇತ್ತಲ್ಲೋ, ಹಂಗಾಗಿ ನಾನು ತೊಗೊಂಡೆ. ಎಲ್ಲ ಸಿನಿಮಾನೂ ತೊಗೋತೀವಿ, ಇಲ್ಲೂ ಕರ್ನಾಟಕದ್ದು ತೊಗೊಳ್ತೀವಿ. ಬರೀ ತೆಲುಗು, ತಮಿಳು, ಮಲಯಾಳಿ, ಹಿಂದಿ ಅಲ್ಲ, ಕರ್ನಾಟಕದ್ದು ತೊಗೊಳ್ತೀವಿ, ಇಲ್ಲಿದು ಮಾಡ್ತೀವಿ. ಅಂದರೆ ಕೊತ್ತಲವಾಡಿ ಸಿನಿಮಾ ಪ್ರೊಡ್ಯೂಸ್ ಮಾಡೋ ಟೈಮಲ್ಲೇ ಈ ಸಿನಿಮಾದ ಪ್ಲಾನ್ ಮಾಡಿದ್ರೆ ವಿತರಣೆ ಮಾಡೋದು ಹೇಗೆ? ಇಲ್ಲ, ನನಗೆ ತೆಲುಗು ಟಚ್ ಇದೆ. ನಾನು ರಿಲೇಟಿವ್ ಎಲ್ಲ ಇದ್ದಾರಲ್ಲಿ, ಹಂಗಾಗಿ ಅವಾಗಿಂದ ಕೇಳ್ತಾ ಇದ್ರು, ನೋಡೋಣ ಅಂತ ಹೇಳ್ತಿದ್ದೆ. ಅದಾಗಿ ಬಂತು, ಮಾಡಿದ್ವಿ. ಇನ್ನು ಮೇಡಮ್ ಒಂದು ಪ್ರಶ್ನೆ ಬರುತ್ತೆ, ಏನಂದರೆ ಡಬ್ಬಿಂಗ್ ಅನುಷ್ಕಾ ಶೆಟ್ಟಿ ಅವರೇ ಮಾಡಬಹುದಿತ್ತೇನೋ, ಯಾಕಂದ್ರೆ ಅವರು ಕನ್ನಡದವರು ಅಂತ. ಕನ್ನಡದಲ್ಲ, ಕನ್ನಡ ಡಬ್ಬಿಂಗ್ ಅವರೇ ಮಾಡಬಹುದಿತ್ತೇನೋ ಅಂತ. ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ಯಾರು ಮಾಡಿದ್ದಾರೆ ಅಂತ. ನಾನು ಕನ್ನಡ ಡಬ್ಬಿಂಗ್ ಆದ ತಕ್ಷಣ ನಿಮಗೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನಾನು ಅದು ವಿಚಾರಿಸ್ತೀನಿ ಬಂದಿದ್ದೀನಿ. ನಾನು ಕೇಳಿಲ್ಲ, ಅವ್ರು ಹೇಳಿದ್ರಾ? ಇವರು ಡೈರೆಕ್ಟ್ ಅವ್ರಿಗೇನೋ ಹೆಲ್ತ್ ಸ್ವಲ್ಪ ತೊಂದರೆ ಇದೆ, ಇಲ್ಲಿ ಬರಬೇಕಿತ್ತು, ಇವತ್ತು ಸ್ವಲ್ಪ ಹುಷಾರಿಲ್ಲ ಅಂತ ಬಂದಿಲ್ಲ. ಕೇಳ್ತೀನಿ ನಾನು. ನೀವು ಮಾತುಕತೆ ಅನುಷ್ಕಾ ಶೆಟ್ಟಿ ಸಿಕ್ತಾಗ ನೀವು ಕನ್ನಡದಲ್ಲಿ ಮಾತಾಡಿ ಅಂತ ನೀವು ಅವ್ರನ್ನ ಕೇಳಬೇಕು. ಕರ್ಕೊಂಬಂದಿದ್ರೆ ಇವತ್ತೇ ಕೇಳ್ಬಿಡ್ತೀವಿ. ಅವ್ರಿಗೆ ಹುಷಾರಿಲ್ಲ, ಕರ್ಕೊಂಬರ್ತೀನಿ. ಪ್ರತಿಯೊಬ್ಬರಿಗೂ ನಾನು ಉತ್ತರ ಕೊಡೋಕ್ಕಾಗಲ್ಲ. ಅದು ಅನುಷ್ಕಾ ಶೆಟ್ಟಿ ಕೊಡ್ಬೇಕು. ಯಾಕೆ ಕನ್ನಡದಲ್ಲಿ ಮಾಡಿಲ್ಲ? ನಾನು ಡೈರೆಕ್ಟರ್ ಅಲ್ಲ, ನಾನು ಒಬ್ಬ ಡಿಸ್ಟ್ರಿಬ್ಯೂಟ್ರು. ಏನೇನು ಸವಾಲುಗಳನ್ನು ವಿತರಕಿಯಾಗಿ ನೀವು ಎದುರಿಸ್ತಾ ಇದ್ದೀರಾ? ಏನು ಇನ್ನೂ ಎದುರಿಸಿಲ್ಲ. ಈಗ ನಿಮ್ಮ ಮುಂದೆ ನೀನೇ ನನಗೆ ಕಾಟ ಕೊಡ್ತಾ ಇರೋದು. ಈಗ ಸೆಪ್ಟೆಂಬರ್ ನಂದೇನು ಮೇಡಮ್ ಕಾಟ? ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಇದೆಯಲ್ಲ, ಅದೇ ಕಾಟ. ಹೇಳು. ಈಗ ಏನಂದ್ರೆ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗುತ್ತೆ. ಸಿನಿಮಾ ನೋಡು ಬಂದ್ಬಿಟ್ಟು ಹೇಳು, ಆಮೇಲೆ ಮಾತಾಡೋಣ. ಈಗ ಪಾಸಿಟಿವ್ ರಿವ್ಯೂ, ನೆಗೆಟಿವ್ ರಿವ್ಯೂ ಅನ್ನೋಂಥದ್ದು ಇದ್ದೇ ಇರುತ್ತೆ. ನಿಮ್ಮ ಕೊತ್ತಲವಾಡಿ ಸಿನಿಮಾಗೂ ಇರ್ಬೋದು, ಥಿಯೇಟರ್ ವೈಸು ಯಾವ ರೀತಿ ಸಮಸ್ಯೆ ಆಯಿತು ಅನ್ನೋಂಥದ್ದು ನಿಮಗೂ ಗೊತ್ತಿದೆ. ಸೊ ಇದನ್ನೆಲ್ಲ ಯಾವ ರೀತಿ ಎದುರಿಸ್ತಿದ್ದೀರಾ? ಹೇಳೋಣ ಇದ್ರ ಮುಖಾಂತರ. ಅದಕ್ಕೆ ನಾನು ಡಿಸ್ಟ್ರಿಬ್ಯೂಟರ್ ಆದೆ. ಅವ್ರು ತೊಂದರೆ ಕೊಡೋದಾದ್ರೆ ನಾನು ಆಗ್ತಾ ಇರಲಿಲ್ಲ. ಅದಕ್ಕೆ ಯಾವತ್ತು ಚಾಲೆಂಜನ್ನು ಎದುರಿಸ್ಬೇಕು. ನೋಡಿ, ಈಗ ಇಮಿಡಿಯೇಟ್ ಡಿಸ್ಟ್ರಿಬ್ಯೂಟರ್ ಆದೆ. ಅವ್ರು ಥಿಯೇಟ್ರ್ ಕೊಟ್ಟರೆ ನಾನು ಆಗ್ತಿರ್ಲಿಲ್ಲ. ಅಲ್ಲ, ಎಲ್ಲ ಆಗಕ್ಕಾಗ್ತಿತ್ತು. ಅವ್ರು ಕೊಟ್ಟವ್ರೆ ಅಂತ ರಿಲ್ಯಾಕ್ಸ್ ಆಗಿದ್ದೆ. ಈಗ ಇಲ್ದಿರೋದಕ್ಕೆ ಬೇಗ ಆಗಿದ್ದು. ನಾವು ಜಾಗ ಹುಡುಕಬೇಕಲ್ಲ. ಈಗ ಯಶೋರ್ಗೂ ನಿಮಗೂ ಒಂದು ಗುಣ ಹೋಲಿಕೆ ಇದೆ, ಅದೇ ಹಠ ಅನ್ನುವಂಥದ್ದು. ಅಲ್ಲ, ನೀನೇನೋ ಅನ್ಕೋ, ಒಟ್ಟಿನಲ್ಲಿ ನನಗೆ ಜಾಗ ಬೇಕು, ನಾನು ಡಿಸ್ಟ್ರಿಬ್ಯೂಷನ್ ನಾನೇ ಮಾಡ್ಕೊಳ್ಳೋಕೆ ತೊಗೊಂಡು. ನಂಗೆ ತೊಂದರೆ ಆಗಿದ್ದು ನಿಜ, ತೊಗೊಂಡೆ. ಅದ್ರಲ್ಲಿ ತಪ್ಪೇನಿದೆ. ಈಗ ನೆಕ್ಸ್ಟ್ ಪ್ರೊಫೆಷನ್ ಚೇಂಜ್ ಮಾಡಿಬಿಡ್ತೀರಾ ಹೀಗೆ ಮೇಡಮ್, ಅಥವಾ ಪ್ರಮೋಷನ್ ಅನ್ನುವಂಥದ್ದು ಹೇಗೆ? ಪ್ರಮೋಷನ್ ಮಾಡ್ತೀನಿ. ತೆಲುಗುಗೂ ಹೋಗ್ತಾ ಇದ್ದೀನಿ, ಅಲ್ಲೂ ಕರಿತಾ ಇದ್ದಾರೆ ಇಂಟರ್ವ್ಯೂಗೆ. ಮುಂಚೆಯಿಂದ ಕರೆದಿದ್ದಾರೆ. ಕೊತ್ತಲವಾಡಿ ವಿಷಯದಲ್ಲೇ ಕರೆದಿದ್ರು, ಹೋಗಿಲ್ಲ. ಅದಕ್ಕೆ ಡಬ್ ಮಾಡಿಬಿಟ್ಟಿದ್ವಿ ಅಮೆಜಾನ್ಗೆ, ಹಂಗಾಗಿ ಹೋಗ್ತೀನಿ. ನನ್ನ ಸಿನಿಮಾನು ಮಾಡ್ತೀನಿ, ಅದ್ರ ಜೊತೆಗೆ ಇದು ಮಾಡ್ತೀನಿ. ಡಿಸ್ಟ್ರಿಬ್ಯೂಷನ್ ಎಷ್ಟಕ್ಕೆ ತೊಗೊಂಡಿದ್ದೀರಾ ಅಂತ ಅದೆಲ್ಲ ಕೇಳಬಾರ್ದು ನೀನು. ನಿನ್ನ ಕೆಲಸ ಏನಿದ್ರು ಬರೀ ಇಂಟರ್ವ್ಯೂ ಮಾಡೋದು. ಫೈನಾನ್ಸ್ ಇಂಟರ್ವ್ಯೂಯಲ್ಲೇ ಕೇಳ್ತಾರೆ ಮೇಡಮ್ ಆ ಪ್ರಶ್ನೆ. ನಿನ್ನ ಕೆಲಸ ಅಲ್ಲ. ನೀನು ಕೊಡ್ತೀಯಾ? ನನಗೆ ಒಂದು 100 ಕೋಟಿ ಆಗಿದೆ, ಕೊಡ್ತೀಯ? ನನ್ನ ಹತ್ರ ಇದ್ದಿದ್ರೆ ನಾನು ಯಾಕೆ ಮೇಡಮ್? ಅಲ್ಲ, ಕೊಡಂಗಿದ್ರೆ ಕೇಳು, ಮತ್ತೆ ಸುಮ್ಮನೆ ಇರೋದು, ದುಡ್ಡು ಕೇಳು. ಓಕೆ, ಈಗ ನೆಕ್ಸ್ಟ್ ಈ ಸಿನಿಮಾ ಘಾಟಿ ಸಿನಿಮಾ ಆದ್ಮೇಲೆ ಏನಾದರೂ ಪ್ಲಾನ್ಸ್ ನಡೀತಾ ಇದೆಯಾ ನಿಮ್ಮದು? ಮುಂದಿನ ದಿನಗಳಲ್ಲಿ ಬಿಡಮ್ಮ, ಇದನ್ನ ಮಾಡೋಣ ಫಸ್ಟ್. ಸರಿ ಆಯ್ತು. ಈಗ ನಂಗೆ ಹೇಳ್ತೀರಾ? ಹೌದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ನೀವು ನಾರ್ಮಲ್ ಆಗಿ ನೋಡಿರ್ತೀರಾ ಎಂತೆಂಥ ಮಾತುಗಳಿಂದ. ಅಂದರೆ ಪುಷ್ಪಮ್ಮ ಅವ್ರ ಮಾತೇ ನೆಗೆಟಿವ್ ಆಗ್ತಾ ಇದೆಯಾ ಹೇಗೆ ಅಂತ? ಅವ್ರು ನೆಗೆಟಿವ್ ಅನ್ಕೊಂಡ್ರೆ ನನಗೆ ನೆಗೆಟಿವ್ ಆಗಿ ನಾನು ಹೇಳ್ಬೇಕದ್ನ. ನಂಗೆ ನೆಗೆಟಿವ್ ಆಗ್ತಿದೆಯಮ್ಮ, ನಂಗೆ ಕಷ್ಟ ಆಗ್ತಿದೆಯಮ್ಮ ಅಂತ ನಾನು ಹೇಳಿದ್ದೀನ. ನೀನು ಯಾಕೆ ಹೇಳ್ತೀಯಾ? ನಿನಗಾಗಿದೆಯಾ, ನನಗಾಗಿದೆಯಾ? ನಿನಗೋ ನನಗೋ? ನೀನು ಯಾಕೆ ಹೇಳ್ತಾ ಇದೆಯಾ? ಅವ್ರು ಹೇಳಿ ಬಿಡು. ಅವ್ರು ಹೇಳ್ಕೊಂಡ್ರೆ ನನಗಾಗುತ್ತೆ, ನಿನ್ಗೆ ಯಾಕೆ? ನನ್ನ ಪ್ರಶ್ನೆ ಅಂದರೆ ನನ್ನ ಕೆಲಸನೇ ಪ್ರಶ್ನೆ ಮಾಡೋದು. ಅಲ್ಲ, ಅವ್ರನ್ನ ಕೇಳಮ್ಮ, ನನಗೆ ಗೊತ್ತಿಲ್ಲ. ನಾನು ಓದೋದು ಇಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ. ನನಗೆ ಅಷ್ಟೊಂದು ಸಮಯ ಇಲ್ಲ. ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ನನ್ನ ಕೆಟ್ಟವರು ಅಂದರೂ ನನಗೇನು ಬೇಜಾರಿಲ್ಲ, ಒಳ್ಳೆಯವರು ಅಂದರೂ ಬೇಜಾರಿಲ್ಲ. ನಾನು ಯಾರಿಗೋಸ್ಕರ ಹೊಗಳಿಕೆಗೆ ಬಂದಿಲ್ಲ. ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿದೆ ನಾನು ಕರೆಕ್ಟು ಅಂತ. ಅವ್ರಿಗೇನೋ ಅನಿಸಿರ್ಬೋದು, ಒಳ್ಳೆಯದು. ಅವ್ರು ಹೇಳೋದ್ರಿಂದ ಅವ್ರಿಗೆ ಅನಿಸಿದ್ದು ಹೇಳ್ತಾರೆ. ಹಂಗಂತ ಹೇಳ್ಬಾರ್ದು ಅಂತ ಏನು ರೂಲ್ಸ್ ಇಲ್ವಲ್ಲ. ಅವ್ರು ಪಬ್ಲಿಕ್ಕು ಹೇಳ್ತಾರೆ, ಅದನ್ನು ನಾವು ಕೇಳಿಸ್ಕೊಳ್ಳೋ ತಾಳ್ಮೆ ನಮಗಿದೆ. ನೋಡ್ತೀರಾ ಸೋಷಿಯಲ್ ಮೀಡಿಯಾ ಏನಾದರೂ? ನೀವು ನೋಡ್ತೀನಿ, ಆದರೆ ಅದೆಲ್ಲ ಓದಲ್ಲ. ಯಾರೋ ಹೇಳ್ತಾರೆ, ಬಂದು ನಿಂತಾರೆ, ಹಿಂಗೆ ಬರ್ದವ್ರೆ ಒಳ್ಳೇದಪ್ಪ ಅಂದ್ಬಿಟ್ಟು ಅಲ್ಲಿಗೆ ಬಿಟ್ಟಾಕ್ಬಿಡ್ತೀನಿ. ಕರೆಕ್ಟಾ? ನೀನು ಹಂಗೆ ಮಾಡು ನಾಳೆಯಿಂದ. ಸೋಷಿಯಲ್ ಮೀಡಿಯಾ ಜಾಸ್ತಿ ನಾನು ನೋಡಿದೆ ಮೇಡಮ್. ಇಲ್ಲಿ ಕೇಳಿ ಮೇಡಮ್, ಲಾಸ್ಟ್ ಕ್ವಶನ್ ಏನಂದರೆ, ಮಹಿಳಾ ಪ್ರಧಾನ ಸಿನಿಮಾ ಆಗಿರೋದ್ರಿಂದ, ಹೆಣ್ಮಕ್ಳದು ಈ ವಿಚಾರವಾಗಿ ತಗೊಂಡಿರೋದ್ರಿಂದ, ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಈ ಕುರಿತು ಏನಾದರೂ ನಿಮ್ಮ ಮೈಂಡ್ ಇದೆಯಾ, ಒಲವಿದೆಯಾ? ಆ ಕಡೆ ಹೋಗ್ತೀರಾ? ಮಾಡ್ತೀನಿ, ಆದರೆ ಯಾವುದೋ ಸಮಾಜಕ್ಕೋಸ್ಕರ ಇದು ಏನೋ ಅಧಿಕಾರಕ್ಕೆ ಹೋಗ್ತೀನಿ ಅಂತ ಅಲ್ಲ. ಯಾವುದಾದ್ರೂ ಪ್ರಾಬ್ಲಮ್ ಬಂದಾಗ ನಾನು ಹೋಗಲ್ಲಿ ಸಾಲ್ವ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಇವತ್ತು ಮಾಡ್ತಾ ಇದ್ದೀನಿ. ನಿಂಗೆ ಗೊತ್ತಿಲ್ಲ. ಹೆಣ್ಮಕ್ಳ ಪರ ನಿಂತ್ಕೊಳ್ಳೋದಾದ್ರೆ ಯಾವ ವಿಚಾರಕ್ಕೆ ನಿಂತ್ಕೊಳ್ತೀರಾ? ಯಾವ ವಿಚಾರ ಬರುತ್ತೆ ಅದಕ್ಕೆ ಹೋಗಿ ನಿಂತ್ಕೊತೀನಿ. ನೀನು ಗಂಡ ಹೊಡೆದ್ರೆ ಅಲ್ಲಿಗೆ ಬರ್ತೀನಿ. ಅದೇ ಪ್ರಾಬ್ಲಮ್. ಮದುವೆನೇ ಆಗಿಲ್ಲ ಇನ್ನು. ಆಗಿ ಹೊಡೆದ ಅನ್ಕೋ, ಅವಾಗ ಬರ್ತೀನಿ. ಅವಾಗ ನೀನು ನೋಡ್ತೀಯ ಅಷ್ಟೇ. ಅಲ್ಲೇ ಹೆಣ್ಮಕ್ಳದ್ದು ಅದೇ ಪ್ರಾಬ್ಲಮ್, ಇನ್ನೇನು ಇಲ್ಲ. ಗಂಡ ಹೊಡೆದ, ಡೈವರ್ಸ್ ಆಯಿತು, ಇಲ್ಲ ಹೆಂಡತಿ ಬಿಟ್ಟು ಹೋದ್ಲು, ಇದೆ ತಾನೇ ಹೆಣ್ಮಕ್ಳದು. ಅವಾಗ ಬರ್ತೀನಿ. ನಿನಗೆ ಆಗೋದು ಬೇಡ, ನೀನು ಚೆನ್ನಾಗಿರು ಒಟ್ಟಿನಲ್ಲಿ. ಓಕೆ. ಸೊ ಇದಿಷ್ಟು ನಿರ್ಮಾಪಕಿ ಹಾಗೂ ವಿತರಕಿ ಆದಂತಹ ಪುಷ್ಪಾ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.